ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೀಶ್ ಕುಮಾರ್. ನನ್ನ ಬಗ್ಗೆ ಶಾರ್ಟ್ ಇಂಟ್ರಡಕ್ಷನ್ ಕೊಡಬೇಕು ಅಂದರೆ ನಾನು ಕಾರ್ಪೊರೇಟ್ ಎಂಪ್ಲಾಯಿಯಾಗಿ ವರ್ಕ್ ಮಾಡ್ತಿದ್ದೀನಿ. ಇನ್ ಮೈ ಫ್ರೀ ಟೈಮ್ ಔಟ್ ಆಫ್ ಇಂಟ್ರೆಸ್ಟ್ ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಚಾನಲಲ್ಲಿ ನೀವೇನು ಎಕ್ಸೈಟಿಂಗ್ ಕಾಂಟೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಫ್ಯಾಷನ್, ಫುಡ್, ಟ್ರಾವೆಲ್, ಲೈಫ್ ಸ್ಟೈಲ್, ರಿವ್ಯೂಯಿಂಗ್, ಅನ್ಬಾಕ್ಸಿಂಗ್ ಆ್ಯಂಡ್ ಮೆನಿ ಮೋರ್ ಎಕ್ಸೈಟಿಂಗ್ ಕಾಂಟೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ತಡ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದಿ ಫಸ್ಟ್ ವಿಡಿಯೋ. ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರೋ ಹಾಗೆ ವಾಚ್ ಕಲೆಕ್ಷನ್ ಈಸ್ ಮೈ ಫಸ್ಟ್ ವಿಡಿಯೋ. ಸೊ ಪರ್ಟಿಕ್ಯುಲರ್ಲಿ ವೈ ವಾಚ್ ಕಲೆಕ್ಷನ್ ಅಂತ ಕೇಳಿದ್ರೆ, ವಾಚ್ ಕಲೆಕ್ಷನ್ ಇಸ್ ಮೈ ಪ್ಯಾಷನ್ ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಆಕ್ಸೆಸರಿ. ಸೊ ಅದರಿಂದನೇ ಯಾಕೆ ನಾನು ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಬಾರ್ದು ಅಂತ ಮಾಡ್ತಿದ್ದೀನಿ. ಲೆಟ್ ಸ್ಟಾರ್ಟ್ ವಿತ್ ಮೈ ಫಸ್ಟ್ ವಾಚ್. ನನ್ನ ಫಸ್ಟ್ ವಾಚ್ ಈಸ್ ಫಾಸಿಲ್. ಫಾಸಿಲ್ಲೇ ನನ್ನ ಫಸ್ಟ್ ವಾಚ್ ಅಲ್ಲ, ಹಿಂದೆ ಹಲವಾರು ವಾಚಸ್ ತೊಗೊಂಡಿದ್ದೀನಿ, ಬಟ್ ವೇರ್ ಆ್ಯಂಡ್ ಟೇರ್ ಆ್ಯಂಡ್ ಡ್ಯಾಮೇಜಸ್ ಆಗಿರೋದ್ರಿಂದ ನನ್ನ ಕಲೆಕ್ಷನಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿಲ್ಲ. ಸೊ ಫಾಸಿಲ್ನೇ ನನ್ನ ಫಸ್ಟ್ ಅಫಿಷಿಯಲ್ ಕಲೆಕ್ಷನ್ ಅಂತ ಹೇಳ್ಬೋದು. ಸೊ ಫಾಸಿಲ್ ಬಗ್ಗೆ ಹೇಳೋದಾದರೆ, ನಾನು ಇದನ್ನು ಜಯನಗರ್ ಹೀಲಿಯೋಸ್ ಬ್ರ್ಯಾಂಚಲ್ಲಿ ತೊಗೊಂಡಿದ್ದು. ಅರೌಂಡ್ 9,000 to 10,000 ಆಗಿತ್ತು. ಆ್ಯಂಡ್ ನಾನು ಈ ಪರ್ಟಿಕ್ಯುಲರ್ ವಾಚ್ನ ಏನಕ್ಕೆ ತೊಗೊಂಡೆ ಅಂದರೆ, ಬಿಕಾಸ್ ಆಫ್ ಇಟ್ಸ್ ಕಲರ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಗನ್ ಮೆಟಲ್ ಗ್ರೇ ಸ್ಟ್ರ್ಯಾಪ್ ವಿತ್ ಬ್ಲೂ ಡಯಲ್ ಕಲರ್ ವಿಚ್ ಈಸ್ ಸೂಪರ್ ಕಾಂಬಿನೇಷನ್. ಅದಕ್ಕೆ ನಂಗೆ ತುಂಬ ಇಷ್ಟ ಇದೆ. ಆ್ಯಂಡ್ ಆಫರ್ಸ್ ನಡೀತಾ ಇದೆ ಇನ್ ಫ್ಲಿಪ್ಕಾರ್ಟ್, ಅಮೆಝಾನ್ ಆ್ಯಂಡ್ ಮಿಂತ್ರಾ ಮೂರಲ್ಲೂ ಅವೈಲೇಬಲ್ ಇದೆ. ನಾನು ಬೆಸ್ಟ್ ಪ್ರೈಸ್ ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಐ ವುಡ್ ರೇಟ್ ದಿಸ್ 9 out of 10. ಆ್ಯಂಡ್ ಇದನ್ನು ನೀವು ಆಲ್ ಒಕೇಶನ್ಸ್ ಹಾಕೊಬೋದು, ಲೈಕ್ ಫಾರ್ಮಲ್ ವೇರ್, ಕ್ಯಾಶುವಲ್, ಸೆಮಿ ಕ್ಯಾಶುವಲ್, ಎಲ್ಲದಕ್ಕೂ ಸೂಪರಾಗಿ ಸ್ಟೈಲ್ ಮಾಡ್ಬೋದು ನೀವು. ಸೊ ಇದಾಗಿತ್ತು ನನ್ನ ಫಾಸಿಲ್ ವಾಚ್ ಕಲೆಕ್ಷನ್ ಬಗ್ಗೆ. ಸೊ ಗೈಸ್, ಮೈ ಸೆಕೆಂಡ್ ವಾಚ್ ಈಸ್ ಡೀಸೆಲ್. ಸೊ ನಾನು ಪರ್ಟಿಕ್ಯುಲರಾಗಿ ಡೀಸೆಲ್ ಬ್ರ್ಯಾಂಡ್ ಏನಕ್ಕೆ ಬೈ ಮಾಡಿದೆ ಅಂದರೆ, ನಾನು ಚಿಕ್ಕ ವಯಸ್ಸಿಂದನೂ ಡೀಸೆಲ್ ಕ್ಲೋದಿಂಗ್ ಬ್ರ್ಯಾಂಡ್ ಬಗ್ಗೆ ಕೇಳ್ತಾನೆ ಇದ್ದೆ. ಸೊ ಹಂಗೆ ನಾನು ಡೀಸೆಲ್ ವಾಚಸ್ ಬಗ್ಗೆನೂ ಸರ್ಚ್ ಮಾಡಿದಾಗ ನೋಡಿದೆ, ತುಂಬ ಇಷ್ಟ ಆಯಿತು. ಬಟ್ ಅಡ್ವಾಂಟೇಜ್ ಅಂತಲೂ ಕನ್ಸಿಡರ್ ಮಾಡ್ಬೋದು, ಡಿಸ್ಅಡ್ವಾಂಟೇಜ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ದಿ ಡಯಲ್ ಈಸ್ ವೆರಿ ಹೆಫ್ಟಿ. 42 mm ಬರುತ್ತೆ ಡಯಲ್ ಕೇಸ್. ಆ್ಯಂಡ್ ತುಂಬ ಹೆಫ್ಟಿಯಾಗಿ ಕೂಡ ಇರುತ್ತೆ. ಲೈಕ್ ಎಲ್ಲರಿಗೂ ಇಷ್ಟ ಆಗಲ್ಲ. ಕೆಲವರು ಸ್ಮಾಲ್ ಡಯಲ್ ಇಷ್ಟಪಡ್ತಾರೆ, ಕೆಲವರು ಬಿಗ್ ಡಯಲ್ ಇಷ್ಟಪಡ್ತಾರೆ. ನಾನು ಸ್ವಲ್ಪ ಮೀಡಿಯಮ್ ಟು ಬಿಗ್ ಡಯಲ್ ಇಷ್ಟಪಡ್ತೀನಿ, ಆದ್ದರಿಂದ ತೊಗೊಂಡೆ. ಬಟ್ ನಾನು ಥಿಂಕ್ ಮಾಡಿದೆ ರಿಟರ್ನ್ ಮಾಡೋಣ ಅಂತ ಈ ಪರ್ಟಿಕ್ಯುಲರ್ ವಾಚ್ನ. ಬಟ್ ನನಗೆ ಇಟ್ಕೋಬೇಕಂತ ಅನ್ನಿಸ್ತು ಬಿಕಾಸ್ ಆಫ್ ದಿ ಬ್ರ್ಯಾಂಡ್. ಆ್ಯಂಡ್ ಈ ವಾಚ್ ಹೇಗೆ ಕಾಣುತ್ತೆ ಅಂದರೆ, ಸೊ ನೀವು ನೋಡ್ತಿರ್ಬೋದು, ಸಿಲ್ವರ್ ಸ್ಟ್ರ್ಯಾಪ್ ವಿತ್ ಬ್ಲೂ ಕಲರ್ ಡಯಲ್. ತುಂಬ ಸೂಪರ್ ಆಗಿರುತ್ತೆ, ಎಲಿಗೆಂಟ್ ಆಗಿದೆ, ಬಟ್ ತುಂಬ ಹೆಫ್ಟಿ ಆಗಿದೆ. ಆ್ಯಂಡ್ ನಾನು ಇದನ್ನು 8 out of 10 ರೇಟ್ ಮಾಡ್ತೀನಿ ಬಿಕಾಸ್ ಆಫ್ ಇಟ್ಸ್ ಹೆವಿನೆಸ್. ತುಂಬ ಹೆವಿ ಅನ್ನಿಸ್ತು ನನಗೆ. ಆ್ಯಂಡ್ ಬೆಸ್ಟ್ ಪ್ರೈಸ್ ನಾನು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಮೂವಿಂಗ್ ಆನ್ ಟು ಮೈ ಥರ್ಡ್ ವಾಚ್ ವಿಚ್ ಈಸ್ ಗೆಸ್. ಸೊ ಗೆಸ್ ಬ್ರ್ಯಾಂಡ್ ಬಗ್ಗೆ ಹೇಳಬೇಕು ಅಂದರೆ, ತುಂಬ ಯೂನಿಕ್ ಆ್ಯಂಡ್ ಸ್ಟೈಲಿಶ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಗೆಸ್ ಬ್ರ್ಯಾಂಡ್ ಅದು. ಬಟ್ ಎಲ್ಲರಿಗೂ ಇಷ್ಟ ಆಗಲ್ಲ ಬಿಕಾಸ್ ತುಂಬ ಫಂಕಿ ಡಿಸೈನ್ಸ್ ಇರುತ್ತೆ. ಸೊ ಅದರಲ್ಲಿ ನಾನು ತುಂಬ ಬೇಸಿಕ್ ಆಗಿರೋ ವಾಚ್ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ವಿಚ್ ಇಸ್ ಬ್ಲ್ಯಾಕ್ ಸ್ಟ್ರ್ಯಾಪ್, ರಬ್ಬರ್ ಸ್ಟ್ರ್ಯಾಪ್ ಇದು ವಿತ್ ಗೋಲ್ಡ್ ಪ್ಲೇಟೆಡ್ ಬರುತ್ತೆ ಅರೌಂಡ್ ದಿ ಡಯಲ್. ಸೊ ಇದು ನಾನು ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ ಅರೌಂಡ್ 10,000. ಆ್ಯಂಡ್ ನೀವು ಖಂಡಿತವಾಗ್ಲೂ ಟ್ರಸ್ಟ್ ಮಾಡಿ ಗೆಸ್ ಬ್ರ್ಯಾಂಡನ್ನು ತೊಗೋಬೋದು. ನೀವು ಒಂದು ಸರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಿಪೀಟ್ ಮಾಡ್ತಾನೆ ಇರ್ತೀರ, ಬಿಕಾಸ್ ಆ ಥರ ಫಂಕಿ ಡಿಸೈನ್ಸ್ ಆಗಿರುತ್ತೆ. ಬೇರೆ ಬೇಸಿಕ್ ವಾಚಸ್ ಕಂಪೇರ್ ಮಾಡಿದ್ರೆ ತುಂಬ ಬೇಸಿಕ್ ಆಗಿರುತ್ತೆ, ಲೈಕ್ ಕ್ರೋನೋಗ್ರಾಫ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು. ಬಟ್ ಗೆಸ್ ಬ್ರ್ಯಾಂಡ್ ತುಂಬ ಯೂನಿಕ್ ಆಗಿರುತ್ತೆ, ಟ್ರಸ್ಟ್ ಮೀ. ಇದನ್ನು ನೀವು ಒಕೇಶ್ನಲ್ ವೇರ್ಗೆ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ, ಲೈಕ್ ಫಂಕ್ಷನ್ಸ್. ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಸೊ ಯು ಕ್ಯಾನ್ ಬೈ ದಿಸ್ ವಾಚ್. ಆ್ಯಂಡ್ ಮೈ ರೇಟಿಂಗ್ ಫಾರ್ ದಿಸ್ ಈಸ್ 9 out of 10. ಸೊ ಇದು ನನ್ನ ಫೋರ್ತ್ ವಾಚ್ ವಿಚ್ ಇಸ್ ಟಾಮಿ ಹಿಲ್ಫಿಗರ್. ಸೊ ವೈ ಪರ್ಟಿಕ್ಯುಲರ್ಲಿ ಟಾಮಿ ಹಿಲ್ಫಿಗರ್ ಅಂತ ಕೇಳಿದ್ರೆ, ಟಾಮಿ ಹಿಲ್ಫಿಗರ್ ಕ್ಲೋದಿಂಗ್ ಬ್ರ್ಯಾಂಡ್ ನಂಗೆ ತುಂಬ ಇಷ್ಟ. ಆ್ಯಂಡ್ ವಾಯ್ಸಲ್ಲಿ ನೋಡ್ತಿದ್ದೆ ವಾಚಸ್ ಬಗ್ಗೆ, ಸೊ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ನಾನು ಇದನ್ನು ಬೈ ಮಾಡಿದ್ದು ಶಾಪರ್ ಸ್ಟಾಪ್ ಮಂತ್ರಿ ಮಾಲಲ್ಲಿ. ಇದ್ರ ಪ್ರೈಸ್ ಅರೌಂಡ್ 22,000 MRP ಇತ್ತು. ಬಟ್ ಡಿಸ್ಕೌಂಟ್ ಹೋಗಿ ನನಗೆ ಅರೌಂಡ್ 17 ಚೇಂಜ್ ಆಯಿತು. ಆ್ಯಂಡ್ ನಾನು ಇದನ್ನು ಬೈ ಮಾಡಿದ್ದೇನಕ್ಕೆ ಅಂದರೆ, ನಾನು ಆಲ್ ಬ್ಲ್ಯಾಕ್ ವಾಚ್ ನೋಡ್ತಿದ್ದೆ ನಾನು. ಸೊ ದಿಸ್ ಈಸ್ ದಿ ಪರ್ಫೆಕ್ಟ್ ವಾಚ್ ಅನ್ನಿಸ್ತು ನನಗೆ. ನೀವು ನೋಡ್ತಿರ್ಬೋದು, ಇದ್ರ ಕ್ರೋನೋಗ್ರಾಫ್ ಆಗಿರ್ಬೋದು, ತುಂಬ ಯೂನಿಕ್ ಆಗಿದೆ ಇದ್ರ ಡಿಸೈನ್. ಆ್ಯಂಡ್ ತುಂಬ ಅಫಿಷಿಯಲ್ ಆಗಿದೆ. ನೀವು ಇದನ್ನು ಫಾರ್ಮಲ್ ವೇರ್ಗೂ ಮ್ಯಾಚ್ ಮಾಡ್ಕೋಬೋದು, ಆ್ಯಂಡ್ ಕ್ಯಾಶುವಲ್ ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೋಬೋದು. ಸೊ ನನಗಿದು ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ಲೀಸ್ ಚೆಕ್ಔಟ್, ನೀವು ಇದನ್ನು ರಿಗ್ರೆಟ್ ಮಾಡಲ್ಲ ಈ ಬ್ರ್ಯಾಂಡ್ ಆ್ಯಂಡ್ ಈ ಪರ್ಟಿಕ್ಯುಲರ್ ವಾಚ್ನ. ಸೊ ಮೈ ರೇಟಿಂಗ್ ವುಡ್ ಬಿ ಅರೌಂಡ್ 10 on 10 ಕೊಡ್ತೀನಿ ನಾನು, ಬಿಕಾಸ್ ತುಂಬ ಇಷ್ಟ ಆಯಿತು ನನಗೆ ಈ ವಾಚ್. ಕ್ವಾಲಿಟಿ ವೈಸ್ ಆಗಿರ್ಬೋದು, ಎಲ್ಲದರಲ್ಲೂ ಆಗಿರ್ಬೋದು. ಆ್ಯಂಡ್ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬೆಸ್ಟ್ ಪ್ರೈಸ್ ಚೆಕ್ ಮಾಡಿ, ಯು ಕ್ಯಾನ್ ಚೆಕ್ಔಟ್. ಮೈ ಫಿಫ್ತ್ ವಾಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬಿಗ್ ಡ್ಯಾಡಿ ಆಫ್ ವಾಚಸ್, ವಿಚ್ ಈಸ್ G-Shock.
ಸೊ ಜಿ ಶಾಕ್ ಬ್ರ್ಯಾಂಡ್ ಎಲ್ಲ ಹುಡುಗರಿಗೂ ಗೊತ್ತಿರುತ್ತೆ ಆ್ಯಂಡ್ ಐ ರೆಕಮೆಂಡ್ ಎಲ್ಲ ಹುಡುಗರ ಹತ್ರನೂ ಜಿ ಶಾಕ್ ಬ್ರ್ಯಾಂಡ್ ಇರಬೇಕು, ಬಿಕಾಸ್ ತುಂಬ ಹೆಫ್ಟಿ ಆಗಿರುತ್ತೆ. ಎಸ್ಪೆಷಲಿ ವೆನ್ ಯು ವೇರ್ ಆನ್ ಕ್ಯಾಶುವಲ್ ಲೈಕ್ ಟೀ ಶರ್ಟ್ಸ್, ತುಂಬ ಎದ್ದು ಕಾಣುತ್ತೆ, ಸಕ್ಕದಾಗಿ ಕಾಣುತ್ತೆ. ಎಲ್ಲ ಹುಡುಗರ ಹತ್ರನೂ ಇರಬೇಕು ಅಂತ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಈ ಜಿ ಶಾಕ್ ನನ್ನ ಥರ್ಡ್ ವಾಚ್ ಇದು ಜಿ ಶಾಕ್ದು. ನನ್ನ ಫಸ್ಟ್ ವಾಚ್ ವೇರ್ ಆ್ಯಂಡ್ ಟೇರ್ ಆಗೋಯಿತು ಆ್ಯಂಡ್ ಸೆಕೆಂಡ್ ವಾಚ್ ಕಳೆದೋಯ್ತು. ಆ್ಯಂಡ್ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ರೀಸೆಂಟಾಗಿ ಮಿಂತ್ರಾದಲ್ಲಿ ಅರೌಂಡ್ 8500 ನನಗೆ ಕಾಸ್ಟ್ ಆಯಿತು. ಆ್ಯಂಡ್ ಈ ವಾಚ್ ಬಗ್ಗೆ ಹೇಳೋದಾದರೆ ಪರ್ಟಿಕ್ಯುಲರ್ ಆಗಿ ನೀವು ನೋಡ್ತಿರ್ಬೋದು, ಬ್ಲ್ಯಾಕ್ ಸ್ಟ್ರ್ಯಾಪ್ ವಿತ್ ಗೋಲ್ಡ್ ಡೀಟೇಲಿಂಗ್ ಡಯಲ್. ಇದು ತುಂಬ ಎಲಿಗೆಂಟ್ ಆಗಿದೆ. ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಜಿ ಶಾಕ್ ಬಗ್ಗೆ ಎರಡು ಮಾತಿಲ್ಲ, ಬಿಕಾಸ್ ಇಟ್ ಈಸ್ ಮೈ ಥರ್ಡ್ ವಾಚ್, ಅದರಲ್ಲಿ ಅರ್ಥ ಮಾಡ್ಕೋಬೋದು. ಆ್ಯಂಡ್ ಎಲ್ಲರೂ ಈ ಬ್ರ್ಯಾಂಡ್ನ ಖಂಡಿತವಾಗ್ಲೂ ಬೈ ಮಾಡಿ, ಎಸ್ಪೆಷಲಿ ಬಾಯ್ಸ್. ಆ್ಯಂಡ್ ಇದ್ರ ಲಿಂಕ್ ನಾನು ಬೆಟರ್ ಪ್ರೈಸ್ ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮೈ ಸಿಕ್ಸ್ತ್ ವಾಚ್ ಈಸ್ ಆ್ಯಪಲ್ ಬ್ರ್ಯಾಂಡ್ SE ಸೆಕೆಂಡ್ ಜೆನ್ ವಾಚ್. ಇದು 44mm ವಾಚ್. ನಾನು ಇದನ್ನು ನಮ್ಮ ಚಿಕ್ಕಪ್ಪ ಹತ್ರ ಫಾರಿನಿಂದ ತರಿಸ್ಕೊಂಡೆ. ಇಟ್ ಕಾಸ್ಟೆಡ್ ಮಿ ಅರೌಂಡ್ ಐ ಗೆಸ್ 22,000 to 23,000 ನನಗೆ ಆಯಿತು. ಆ್ಯಂಡ್ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಅರೌಂಡ್ 10,000 to 13,000 ಕಮ್ಮಿ ಇರುತ್ತೆ US ಅಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿದೆ ವಾಚ್. ಬಟ್ ನನಗೆ ಒಂದೇನು ಇಷ್ಟ ಆಗಿಲ್ಲ ಅಂದರೆ ಇದ್ರ ಬ್ಯಾಟ್ರಿ ಲೈಫ್, ಬಿಕಾಸ್ ಬ್ಯಾಟ್ರಿ ಈಸ್ ವರ್ಸ್ಟ್. ನೀವು 2-3 ಡೇಸ್ ಚಾರ್ಜ್ ಮಾಡಿದರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ರೆ ಫುಲ್ ಬ್ಯಾಟ್ರಿ ಡೆಡ್ ಆಗುತ್ತೆ. ಆ್ಯಂಡ್ ಮುಂಚೆ ಹತ್ರ ಫೈರ್ ಬೋಲ್ಟ್ ವಾಚ್ ಇತ್ತು, ಸೊ ಅದೇ ಅರೌಂಡ್ 5 to 6 ಡೇಸ್ ಅಪ್ ಟು 1 ವೀಕ್ ತನಕ ಬರ್ತಿತ್ತು. ಬಟ್ ಆ್ಯಪಲಲ್ಲಿ ಇದೊಂದು ನಂಗೆ ಇಷ್ಟ ಆಗಿಲ್ಲ ಅನ್ನೋದು ಬಿಟ್ಟರೆ ಫೀಚರ್ಸ್ ಆಗಿರ್ಬೋದು ಆ್ಯಂಡ್ ಎಲ್ಲನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ನಾನು ಜಿಮ್ಗೆ ಹೋದಾಗ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಐ ವುಡ್ ರೇಟ್ 8 on 10 ಬಿಕಾಸ್ ಆಫ್ ಇಟ್ಸ್ ಬ್ಯಾಟ್ರಿ ಲೈಫ್. ಬ್ಯಾಟ್ರಿ ಇಲ್ಲ ಅಂದರೆ ಈ ವಾಚ್ ನನ್ನ ಪ್ರಕಾರ ವೇಸ್ಟ್. ಸೊ ಆ್ಯಪಲ್ ಶುಡ್ ಇಂಪ್ರೂವ್ ಆನ್ ದರ್ ಬ್ಯಾಟ್ರಿ. ಆ್ಯಂಡ್ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಗೈಸ್, ಮೂವಿಂಗ್ ಆನ್ ಟು ಮೈ ನೆಕ್ಸ್ಟ್ ವಾಚ್. 7th ವಾಚ್ ಇದು ನಂದು ಹ್ಯೂಗೋ ಬಾಸ್ ಬ್ರ್ಯಾಂಡ್. ಎಲ್ಲರಿಗೂ ಗೊತ್ತಿರುತ್ತೆ, ತುಂಬ ಪ್ರೀಮಿಯಮ್ ಬ್ರ್ಯಾಂಡ್. ಆ್ಯಂಡ್ ನನ್ನ ಹತ್ರ ಗೋಲ್ಡ್ ಕಲರ್ ವಾಚ್ ಇರಲಿಲ್ಲ, ಸೊ ನಾನು ಈ ವಾಚ್ ತುಂಬ ಇಷ್ಟ ಆಯಿತು. ಆನ್ಲೈನಲ್ಲಿ ಬೈ ಮಾಡಿದೆ ಇದನ್ನು ನಾನು. ಆ್ಯಂಡ್ ದಿಸ್ ಇಸ್ ಮೈ ಮೋಸ್ಟ್ ಎಕ್ಸ್ಪೆನ್ಸಿವ್ ವಾಚ್. 26 ಚೇಂಜ್ ಆಯಿತು ನನಗಿದೆ. ಆ್ಯಕ್ಚುಲಿ MRP ಅರೌಂಡ್ 30,000 ಇದೆ, ಡಿಸ್ಕೌಂಟ್ ಹೋಗಿ ನನಗೆ 26 ಚೇಂಜಿಗೆ ಸಿಕ್ತು. ಆ್ಯಂಡ್ ತುಂಬ ಪ್ರೀಮಿಯಮ್ ಆಗಿದೆ ಈ ವಾಚ್. ಇದು ನೀವು ನೋಡ್ತಿರ್ಬೋದು. ಆ್ಯಂಡ್ ಯೂನಿಕ್ ಕಲರ್ ಕೂಡ, ಯಾಕಂದರೆ ಗೋಲ್ಡ್ ಸ್ಟ್ರ್ಯಾಪ್ ವಿತ್ ಆಲಿವ್ ಗ್ರೀನ್ ಡಯಲ್ ಬರುತ್ತೆ. ಇದು ಯೂಶ್ವಲಾಗಿ ನಿಮಗೆ ಆಲಿವ್ ಗ್ರೀನ್ ಡಯಲ್ ತುಂಬ ಚೆನ್ನಾಗಿ ಕಾಣಲ್ಲ ಅಷ್ಟು ವಿತ್ ಗೋಲ್ಡ್, ಬಟ್ ಆ ಥರ ಡಿಸೈನ್ ಮಾಡಿದ್ದಾರೆ, ಲೈಟ್ ಆಲಿವ್ ಗ್ರೀನ್ ಕೊಟ್ಟಿದ್ದಾರೆ. ತುಂಬ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಇದನ್ನು ಬೈ ಮಾಡ್ಬೋದು ನೀವು. ಆ್ಯಂಡ್ ಇದನ್ನು ನೀವು ಆಲ್ ಒಕೇಶನ್ಸ್ಗೆ ವೇರ್ ಮಾಡ್ಬೋದು, ಲೈಕ್ ಫಾರ್ಮಲ್ಸ್, ಕ್ಯಾಶುವಲ್, ಫಂಕ್ಷನ್ಸ್ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಇದು ಆರಾಮಾಗಿ ಇದನ್ನು ಬೈ ಮಾಡ್ಬೋದು. ಆ್ಯಂಡ್ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ. ಆ್ಯಂಡ್ ಐ ವುಡ್ ರೇಟ್ 10 on 10 ಫಾರ್ ದಿಸ್. ಸೊ ಗೈಸ್, ದಿಸ್ ಇಸ್ ಮೈ 8th and final watch in my collection list. ಇದು ಬಂದು ಆಲ್ಬಾ ಬ್ರ್ಯಾಂಡ್. ಇದು ನನ್ನ ಫ್ರೆಂಡ್ ಜರ್ಮನಿಯಿಂದ ಬಂದಾಗ ನನಗೆ ಗಿಫ್ಟ್ ಮಾಡಿದ್ದು. ತುಂಬ ಪ್ರೀಮಿಯಮ್ ಆ್ಯಂಡ್ ಎಲಿಗೆಂಟ್ ಆಗಿದೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಇದ್ರ ಕಲರ್, ಡಯಲ್ ಕಲರ್ ಓಷನ್ ಬ್ಲೂ ವಿತ್ ಸಿಲ್ವರ್ ಸ್ಟ್ರ್ಯಾಪ್, ತುಂಬ ಎಲಿಗೆಂಟ್ ಆಗಿದೆ. ಆ್ಯಂಡ್ ಈ ಬ್ರ್ಯಾಂಡ್ ಇಂಡಿಯಾದಲ್ಲಿ ಕೂಡ ಅವೈಲಬಲ್ ಇದೆ. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ವಾಚ್ ಆಲ್ಸೋ. ಸೊ ನಾನು ಇದನ್ನು ಚೆಕ್ ಮಾಡಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಬೈ ಮಾಡಿ. ಸೊ ದಿಸ್ ವಾಸ್ ಮೈ ವಾಚ್ ಕಲೆಕ್ಷನ್. ಆ್ಯಂಡ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ಒಂದು ಪ್ರೋ ಟಿಪ್ ಕೊಡೋಕ್ಕೆ ಇಷ್ಟಪಡ್ತೀನಿ ಫಾರ್ ಆನ್ಲೈನ್ ವಾಚ್ ಬಯರ್ಸ್. ಲೈಕ್ ನಮಗೆ ತುಂಬ ಮಿತ್ತಿರುತ್ತೆ, ಆನ್ಲೈನ್ ಫ್ರಾಡ್ ಆಗ್ಬೋದು, ಫೇಕ್ ವಾಚಸ್ ಡೆಲಿವರ್ ಮಾಡ್ಬೋದು ಅಂತ. ಆ ಥರ ಯಾವುದೇ ಭಯನೂ ಬೇಡ, ಬಿಕಾಸ್ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ವೆರಿಫಿಕೇಷನ್ ಪ್ರೋಸೆಸ್ ಆಗಿರ್ಬೋದು, ಸೆಲ್ಲರ್ಸ್ನಾಗಿರ್ಬೋದು. ಲೈಕ್ ಸುಮ್ಮನೆ ಯಾರೋ ಸೆಲ್ ಮಾಡ್ತೀವಿ ಅಂತ ಬಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಆರ್ ಮಿಂತ್ರಾದಲ್ಲಿ ಅಷ್ಟು ಈಸಿಯಾಗಿ ಆಗಲ್ಲ. ತುಂಬ ವೆರಿಫಿಕೇಷನ್ ಪ್ರೋಸೆಸ್ ಇರುತ್ತೆ. ಆ್ಯಂಡ್ ಫಾರ್ ಎಕ್ಸಾಂಪಲ್, ಇವಾಗ ನೀವು ಪೂಮಾ ಬ್ರ್ಯಾಂಡ್ ಸೆಲ್ ಮಾಡ್ತಿದ್ದೀರಾ ಅಂದರೆ ನೀವು ಆಥರೈಸ್ಡ್ ಸೆಲ್ಲರ್ ಆಗಿರಬೇಕು, ಹಾಗೆ ಆಥರೈಸ್ಡ್ ಲೆಟರ್ ಕೂಡ ಇರಬೇಕು. ಇಲ್ಲಾಂದರೆ ನೀವು ಯಾವುದೇ ಕಾರಣಕ್ಕೂ ಪೂಮಾ ಅನ್ನೋ ಲೆಟರ್ ಕೂಡ ನೀವು ಹಾಕೋಕ್ಕಾಗಲ್ಲ ಫ್ಲಿಪ್ಕಾರ್ಟ್ ಆರ್ ಅಮೆಝಾನ್ ಆರ್ ಎನಿ ಸಚ್ ಆನ್ಲೈನ್ ಶಾಪಿಂಗ್. ತುಂಬ ಸ್ಟ್ರಿಕ್ಟ್ ಆಗಿದೆ ವೆರಿಫಿಕೇಷನ್ ಪ್ರೋಸೆಸ್. ಬಟ್ ಒಂದು ಚಾನ್ಸಸ್ ಏನಿರುತ್ತೆ ಅಂದರೆ ಯೂಸ್ಡ್ ವಾಚಸ್ನ ಕಳಿಸ್ಬೋದು. ಸೊ ಅದರಲ್ಲಿ ಕೇರ್ಫುಲ್ ಆಗಿರಿ. ನೀವೇ ವೆರಿಫೈ ಮಾಡ್ಕೊಬೋದು ಏನಾದ್ರು ಸ್ಕ್ರ್ಯಾಚಸ್ ಇರುತ್ತಾ ಏನು ಅಂತ. ಆ್ಯಂಡ್ ನೀವು ಹೆಂಗೆ ವೆರಿಫೈ ಮಾಡ್ಕೊಬೋದು ಅಂದರೆ ಜೆನ್ಯೂನ್ ವಾಚಸ್ ನಮಗೆ ಡೆಲಿವರ್ ಆಗಿದೆಯಾ ಅಂತ. ನೀವು ಯಾವ ಬ್ರ್ಯಾಂಡ್ ಬೈ ಮಾಡಿರ್ತೀರ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ, ಯಾವ ಶಾಪಿಂಗ್ ಸೈಟಲ್ಲಿ ಪರ್ಚೇಸ್ ಮಾಡಿದ್ವಿ, ಹಾಗೆ ಯಾವ ಬ್ರ್ಯಾಂಡ್ ಅಂತ ಹೇಳಿ
ನೀವು ಅದನ್ನು ವೆರಿಫೈ ಮಾಡ್ಕೊಬೋದು ವಿತ್ ಯೂನಿಕ್ ಐಡೆಂಟಿಫಿಕೇಷನ್ ನಂಬರ್. ವಾಚಸಲ್ಲಿ ಏನಿರುತ್ತೆ ಐಡೆಂಟಿಫಿಕೇಷನ್ ನಂಬರ್, ಅದರಿಂದ ನೀವು ವೆರಿಫೈ ಮಾಡ್ಕೋಬೋದು. ಅವ್ರು ತಿಳಿಸ್ತಾರೆ ವೆದರ್ ಇಟ್ ಈಸ್ ಜೆನ್ಯೂನ್ ಆರ್ ನಾಟ್ ಅಂತ. ಆಮೇಲೆ ಪ್ರೊಸೀಡ್ ಆಗಿ. ಇನ್ ಕೇಸ್ ಡೌಟ್ ಬಂತು ಅಂದರೆ ಆಬ್ವಿಯಸ್ಲಿ ಯು ವಿಲ್ ಹ್ಯಾವ್ ರಿಟರ್ನ್ ಆಪ್ಷನ್, ರಿಟರ್ನ್ ಮಾಡಿ. ಬಟ್ ನಾನು ಇಷ್ಟು ವರ್ಷದಿಂದ ವಾಚಸ್ ಪರ್ಚೇಸ್ ಮಾಡ್ತಾಯಿದ್ದೀನಿ ಆನ್ಲೈನಲ್ಲಿ, ಯಾವುದೇ ಥರ ಫ್ರಾಡ್ ಚಾನ್ಸಸ್ಸೇ ಇಲ್ಲ. ತುಂಬ ಸ್ಟ್ರಿಕ್ಟ್ ಇದೆ ವೆರಿಫಿಕೇಷನ್ ಪ್ರೊಸೆಸ್ ಎಲ್ಲನೂ. ಖಂಡಿತವಾಗ್ಲೂ ನೀವು ಬೈ ಮಾಡ್ಬೋದು. ನಾನು ಎಲ್ಲ ವಾಚಸ್ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಆಗಿರ್ತೀನಿ. ಗೋ ಆ್ಯಂಡ್ ಚೆಕ್ಔಟ್ ಗೈಸ್. ಆ್ಯಂಡ್ ನನ್ನ ಈ ಫಸ್ಟ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎನಿ ಇನ್ಪುಟ್ಸ್ ಆರ್ ಫೀಡ್ಬ್ಯಾಕ್ಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಆಶೀರ್ವಾದ ಆ್ಯಂಡ್ ಲವ್ ಖಂಡಿತವಾಗ್ಲೂ ಬೇಕು ಇನ್ನು ಮುಂದುವರಿಯೋಕ್ಕೆ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ವಿಡಿಯೋ ಎಂಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.